ಫ್ರೆಂಡ್ಸ್ ನೋಡಿ 3 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲಿ ಸಿಗುತ್ತೆ ಅಂತ ಹುಡುಕೋ ಸರ್ಚಿಂಗಲ್ಲಿದ್ದೀವಿ ಅಂತ ಹೇಳ್ಬೋದು. ಸಿಗುತ್ತೆ ನೋಡುವ. ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿದ್ದಿದ್ದು ಒಂದು ಮನೆಯಲ್ಲಿ, ಈ ಮನೆಯಲ್ಲಿ ನಾವಿದ್ದಿದ್ದು. ಇವಾಗ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ನಾವಿದ್ದಿದ್ದು ಒಂದು ಚಿಕ್ಕ ರೂಮು. ಸೊ ಇಲ್ಲಿ ವಾರ್ಡ್ರೋಬ್ ಇತ್ತು, ಹಾಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡು ಎಲ್ಲ ಇತ್ತು. ಸೊ ಬಟ್ ಕ್ಲೀನ್ ಮಾಡಿರಲಿಲ್ಲ, ವಯಸ್ಸಾಗಿರೋದ್ರಿಂದ ಅವ್ರಿಗೆ ಮಾಡೋಕ್ಕಾಗಿಲ್ಲ ಅನ್ಕೋತೀನಿ. ರೆಡಿ ಆಗ್ತಾಯಿದ್ದಾರೆ ನಮ್ಮ ಮೇಡಮ್ ಅವರು. ಅದಾದಮೇಲೆ ನೆಕ್ಸ್ಟ್ ದೆನ್ ವಾಶ್ರೂಮ್ನ ತೋರಿಸ್ತೀನಿ. ವಾಶ್ರೂಮ್ ಇದು ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಓಕೆ ಅಂತ ಏನು ಗುಡ್ಡಾಗಿರಲಿಲ್ಲ, ಬೇಡಾಗೂ ಇರಲಿಲ್ಲ, ಓಕೆ ಥರ ಇತ್ತು ನೋಡಿ. ಇದೇ ವಾಶ್ರೂಮು. ಸೊ ನಾವಿದ್ದಂಥದ್ದು ಮನೆ ಇದಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಗಂಟೆ ರಾತ್ರಲ್ಲಿ ಸಿಕ್ಕಿದ್ದೆ ಒಂದು ಗ್ರೇಟ್. ಫ್ರೆಂಡ್ಸ್ ನೋಡಿ 3 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಉಳ್ಕೊಂಡಿದ್ದಂಥ ರೂಮು, ಒಂದು ಮನೆಯಲ್ಲಿ ಉಳ್ಕೊಂಡಿದ್ದು ರೂಮ್ ಸಿಕ್ಕಿದ್ದು ನಮಗೆ ಆ್ಯಕ್ಚುಲಾಗಿ. ಸೊ ರೆಡಿಯಾಗಿದ್ದೀವಿ. ಮಾರ್ನಿಂಗ್ ನಾವಿದ್ದಂಥ ಪ್ಲೇಸ್ ಈ ಥರ ಇದೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲೆಲ್ಲೂ ರೂಮ್ ಸಿಗ್ತಾ ಇರಲಿಲ್ಲ. ಸದ್ಯಕ್ಕೊಬ್ಬರು ಮನೆಯಲ್ಲಿ ನಮ್ಮ ಮುಖಗಳನ್ನ ನೋಡಿ ಒಂದು ರೂಮ್ ಕೊಟ್ಟರು. ಸೊ ಖುಷಿ ಆಗ್ತೈತೆ. ಮೇಡಮ್ ಅವ್ರು ರೆಡಿ ಆಗ್ತಾಯಿದ್ದಾರೆ, ನಾನು ರೆಡಿಯಾಗಾಯಿತು ಆಲ್ರೆಡಿ. ಸೊ ಒಳ್ಳೆಯ ಸ್ನೇಹಿತರು ಬಂಗಾರದ ಆಭರಣವಿದ್ದಂತೆ, ನಮ್ಮೊಟ್ಟಿಗೆ ಇರುವಾಗ ಶೋಭೆಯನ್ನು ತರುತ್ತಾರೆ, ಕಷ್ಟ ಬಂದಾಗ ಆಪತ್ತಿಗಾಗುತ್ತಾರೆ ಅಲ್ವಾ? ನಿಜ. ಬದಲಾದ ಮನುಷ್ಯರನ್ನು ಹಳೆಯ ನೆನಪುಗಳನ್ನಿಟ್ಟುಕೊಂಡು ಅಳೆಯಬೇಡಿ. ಅವರು ಬದಲಾಗಿದ್ದಾರೆ ಅನ್ನೋದನ್ನು ಒಪ್ಪಿಕೊಂಡು ದೂರ ಸರಿಯುವುದೇ ನಿಮಗೆ ನೀವು. ಇನ್ನು ನಾವು ಹೊರಟಾಗ ಆ ವ್ಯಕ್ತಿ ಬಂದು ಹೊರಗಡೆ ಬಾಯ್ ಅಂತ ಹೇಳಿ ಒಳ್ಳೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಸೊ ಖುಷಿಯಾಯಿತು. ನಾವು ಹೊರಟು ತಕ್ಷಣವೇ ಟ್ರಾಫಿಕ್ ಅಂತೂ ಫುಲ್ಲು ಜಾಮ್ ಅಂದರೆ ಜಾಮು. ಆಮೇಲೆ ಆ ಜಾಮಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಗೂಗಲ್ ಸರ್ಚ್ ಮಾಡಿ ಎಲ್ಲೋ ಒಂದು ಅಂದರೆ ತೋಟಗಳ ಮಧ್ಯದಲ್ಲಿ ಚಿಕ್ಕ ರೋಡ್ ಸಿಕ್ತು ನಮಗೆ. ಆ ರೋಡ್ ಮಧ್ಯನೇ ಹೋಗ್ತಾ ಇದ್ವಿ ಅಂತಲೇ ಹೇಳ್ಬೋದು. ಗೂಗಲ್ನ ಫಾಲೋಅಪ್ ಮಾಡ್ತಾಯಿದ್ವಿ. ನಮ್ಮ ಮುಂದಿನ ಒಂದು 2 ಕಾರ್ಗಳು ಬಂತು, ಅವರು ಕೂಡ ಗೂಗಲ್ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ತೋಟಗಳ ಮಧ್ಯೆ ಇದ್ದಿದ್ದಂತಹ ರೋಡು ಇದು. ರೋಡ್ ಅಂತೂ ಹಾಳಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಒಂದು ಚೂರು ಮಿಸ್ಟೇಕ್ ಆದರೂ ನಾವು ಎಲ್ಲೋಗಿ ತಲುಪ್ತೀವಿ ಅನ್ನೋದು ಗೊತ್ತಿಲ್ಲ. ಬಿ ಕೇರ್ಫುಲ್ಲಾಗಿ, ನೀವೇನಾದರೂ ಹೋಗೋದಾದರೆ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ನಿರ್ಜನ ಪ್ರದೇಶವಾಗಿತ್ತು. ಅಲ್ಲಿ ಯಾರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಅಂತೂ ಕೊಡೋಲ್ಲ. ಎಲ್ಲೆಲ್ಲೋ ಒಂದೊಂದು ಮನೆಗಳು ಮಾತ್ರ ಕಾಣಿಸ್ತಾ ಇತ್ತು. ಅಷ್ಟೇ ಇದ್ದಿದ್ದರಿಂದ ನಾವು ಬೇಗ ತಲುಪೋಕ್ಕೋಸ್ಕರ ಅಂತಲೇ ಹೊರಟ್ವಿ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಒಂದೊಂದು ಕಡೆ ಸ್ವಲ್ಪ ಜಾಮ್ ಆಗ್ತಾಯಿತ್ತು. ಬಟ್ ಮುಂದೆ ಹೋಗ್ತಿರೋ ಕಾರ್ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾಯಿದ್ವಿ ನಾವು. ಹಾಗೆ ತೋಟಗಳ ಮಧ್ಯೆ ಅಂತೂ ತುಂಬ ಚೆನ್ನಾಗಿತ್ತು ಜರ್ನಿ. ನಾನು ನೈಟೆಲ್ಲ ಜರ್ನಿ ಮಾಡಬೇಕಾದ್ರೆ ಎಲ್ಲೋ ನೋಡೋದು ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಒಳ್ಳೆ ಹಸಿರಿಂದ ಕೂಡಿದೆ, ಒಳ್ಳೆಯ ವಾತಾವರಣ ಅಂತ ಹೇಳ್ಬೋದು. ಜೊತೆಗೆ ನದಿಗಳು ನೋಡಿ, ಬ್ರಿಡ್ಜ್ಗಳು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ನದಿಗಳು. ಸಾಮಾನ್ಯ ಆ ಸೈಡ್ ಹೋದರೆ ಎಲ್ಲ ಪ್ರತಿಯೊಂದು ಕೂಡ ನದಿಗಳೇ ಜಾಸ್ತಿ ಇರೋದು. ಏಕೆಂದರೆ ಸಮುದ್ರ ಪ್ರದೇಶ ಆಗಿರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಒಳ್ಳೊಳ್ಳೆ ನದಿಗಳು ಸಿಗುತ್ತೆ ನೋಡೋದಕ್ಕೆ. ಹಾಗೆ ನಾವು ನೋಡಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ನನಗೆ ಮುಂದೆ ಇನ್ನೊಂದು ವ್ಯೂಸ್ನ ನೋಡ್ತಾ ಇದ್ರೆ ಆಕಾಶ ಮತ್ತು ಆ ಏನು ಗಿಡಗಳಿದಾವಲ್ಲ ಎರಡೂ ಒಟ್ಟಿಗೆ ಕೂಡಿದೆ ಅಂತ ಹೇಳ್ಬೋದು ನೋಡಿ. ಎಲ್ಲೆಲ್ಲೋ ಒಂದೊಂದು ಮನೆಗಳು ಅಷ್ಟೇ ಸಿಗ್ತಾ ಇದ್ದಿದ್ದು ನಮಗೆ. ಕಂಟಿನ್ಯೂಸ್ ಅಂತೂ ಮನೆಗಳು ಸಿಗ್ತಾ ಇರಲಿಲ್ಲ. ಹಾಗೆ ರೋಡ್ ಸೈಡಲ್ಲಿ ಒಂದೊಂದು ಗಾಡಿಗಳು ಹಾಳಾಗಿ ನಿಂತಿರ್ತಿದ್ರಂತೂ. ಇಲ್ಲಂತೂ ಕಂಡುಹಿಡಿಯೋದು ತುಂಬ ಕಷ್ಟ. ಒಂದೊಂದು ಗಾಡಿಗಳು ಸ್ವಲ್ಪ ಪ್ರಾಬ್ಲಮ್ಗಳಾಗಿ ಕೂಡ ನಿಂತಿದ್ವು. ಸರಾಸರಿ ನಾವು ನಿಯರ್ಲಿ ಒಂದು 1 ಅವರ್ ಜರ್ನಿ ಮಾಡಿದ್ದೀವಿ ಅನಿಸುತ್ತೆ. ಆ ಫಾರೆಸ್ಟ್ಗಳ ಮಧ್ಯೆ, ತೋಟಗಳ ಮಧ್ಯೆ, ಆ ಕಡೆ ಈ ಕಡೆ ಪ್ರಾಪರ್ಟಿ ಮಧ್ಯೆ ಅಂತ ಹೇಳ್ಬೋದು. ಅಲ್ಲಿ ರೋಡ್ಗಳಂತೂ ಒಂದು ಚೂರು ಹಾಳಾಗಿರಲ್ಲ, ನೀಟ್ ಮಾಡ್ಕೊಂಡಿದ್ರು. ಮನೆಗಳಂತೂ ಒಂದಕ್ಕಿಂತ ಒಂದು ಹಾಸಮಾಗಿದ್ದು ಅಂತ ಹೇಳ್ಬೋದು. ಅದನ್ನು ಕಣ್ಣೋಟ ಸೆಳಿತಾ ಇದ್ವು ನಮಗೆ. ಮತ್ತು ನೋಡಿ ನಾವು ಹೋಗೋ ರೋಡ್ ಹೆಂಗಿದೆ ಅಂತಂದರೆ, ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋನ ನೀಟಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ನಾವು ರೋಡಲ್ಲಿ ಏನಾದರೂ ಹೋಗಿದ್ರೆ ಕೊಟ್ಟಿಯೂರಿಗೆ, ಅಲ್ಲಿ ತುಂಬ ಅಂದರೆ ತುಂಬ ಹೊತ್ತಾಗ್ತಾಯಿತ್ತು. ನಾವು ಹೋಗೋದೇ 11-12 o'clock ಆಗ್ತಿತ್ತು ಅನಿಸುತ್ತೆ. ಬಟ್ ನಾವು ರೋಡಲ್ಲಿ ಹೋಗಲೇ ಇಲ್ಲ, ಅದರಿಂದ ಈ ರೋಡನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಗೂಗಲ್ನ ಸರ್ಚ್ ಮಾಡಿಕೊಂಡು ಬರೋರಿದ್ರೆ ಆ ಟ್ರಾಫಿಕ್ ರೋಡನ್ನ ಬಿಟ್ಬಿಟ್ಟು ಈ ಮಧ್ಯದಲ್ಲಿ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ವಾತಾವರಣವೂ ತುಂಬ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದೇನು ಅಂತಂದರೆ, ತುಂಬ ಕೊಟ್ಟಿಯೂರು ಹೋಗೋ ಅಂಥವರು ಎಲ್ಲ ಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಡಿ. ಯಾಕೆ ಅಂತಂದರೆ ಅಲ್ಲಿ ರೂಮ್ಗಳು ಸಿಗೋದು ಕಷ್ಟ, ಮತ್ತು ವ್ಯವಸ್ಥೆಗಳು ಸಿಗೋದು ಕಷ್ಟ. ಒಂದೊಂದು ಕಡೆ ನಮಗೆ ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಕಡೆ ಅಡ್ಜಸ್ಟ್ ಆಗೋಲ್ಲ.
ಹಾಗೆ ದೇವಸ್ಥಾನದ ದರ್ಶನ ಅಂತೂ ಸಿಕ್ಕಾಪಟ್ಟೆ ಲೇಟು. ಆಮೇಲೆ ಅಲ್ಲಿ ಯಾರೂ ಏನು ಕರೆಕ್ಟಾಗಿ ಇನ್ಫಾರ್ಮೇಷನ್ಗಳು ಸಿಗಲ್ಲ. ನಮಗೆ ನಾವು ಎಲ್ಲ ತಿಳ್ಕೊಂಡು ಎಲ್ಲ ಒಂದು ಪ್ಯಾಕೇಜ್ ಮಾಡ್ಕೊಂಡು ಹೊರಟ್ರೆ ಮಾತ್ರ ನಮ್ಮ ಜರ್ನಿ ಸ್ಮೂತಾಗಿರುತ್ತೆ, ಹಾಗೆ ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ, ದೇವ್ರನ್ನ ಕೂಡ ನೋಡಬಹುದು. ಇಲ್ಲ ಅಂತಂದರೆ ಯಾರನ್ನಾರೇ ಕೇಳ್ತೀವಿ ಹೇಳ್ತೀವಿ ಮತ್ತು ಭಾಷೆ ಪ್ರಾಬ್ಲಮ್ ಇತ್ತು ಅಂದರೂ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ನಿಮ್ಮ ಭಾಷೆಯಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಲ್ಲ. ಯಾವ ಭಾಷೆ ಮಾತಾಡ್ತೀರ ಅವರ ಭಾಷೆಗೆ ನೀವು ಅಡ್ಜಸ್ಟ್ ಆಗಬೇಕಾಗತ್ತೆ. ಅಂದರೆ ಭಾಷೆಗಳು ಗೊತ್ತಿದ್ದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು. ಬಟ್ ಭಾಷೆ ಗೊತ್ತಿಲ್ಲದಲೇ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಜರ್ನಿ ರೋಡನ್ನ ನೀವು ನೋಡ್ತಾನೆ ಇದ್ದೀರಾ, ಎಷ್ಟು ಹಾರಿಬಲಾಗಿ ಹೋಗಿದ್ದೀವಿ ಅಂತ ನಾವು. ಯಾಕೆಂದರೆ ನಾನು ಫುಲ್ಲು ಯಾವುದನ್ನು ಕೂಡ ಫಾಸ್ಟ್ ಫಾರ್ವರ್ಡ್ ಮಾಡ್ದಲೇ ನಿಮಗೆ ತೋರಿಸ್ತಾ ಇರೋ ಉದ್ದೇಶನೇ ಅದು. ನಾವು ಹೋಗಿದ್ದು ಗಿಡಗಳ ಮಧ್ಯದಲ್ಲಿ, ಅಲ್ಲಿ ಯಾರು ಕೇಳೋಕ್ಕೆ ಹೇಳೋಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಸಿಗ್ತಾ ಇರಲಿಲ್ಲ. ಎಲ್ಲೋ ತುಂಬ ಟೈಮ್ ನಂತರ ಒಂದೊಂದೇ ಮನೆಗಳು ಸಿಗ್ತಾಯಿತ್ತು. ಆ ಮನೆಗಳು ಕೂಡ ಅಷ್ಟು ಟೈಮಲ್ಲಿ ಯಾರು ಎದ್ದಿರ್ತಾರೆ, ಯಾರು ಇನ್ಫಾರ್ಮೇಷನ್ ಕೊಡ್ತಾರಲ್ವಾ. ಸೊ ಹಾಗಾಗಿ ನೀಟಾಗಿ ಗೂಗಲ್ ಸರ್ಚ್ ಮಾಡ್ಕೊಂಡು ಕರೆಕ್ಟಾಗಿ ಕ್ಲಿಯರ್ ಪಿಕ್ಚರ್ ತೊಗೊಂಡು ಹೊರಡಿ. ನೀವು ಹಾಗೆ ಹೋಗಬೇಡಿ, ಹೋದರೆ ತುಂಬ ಪ್ರಾಬ್ಲಮ್ ಅಂತ ಆಗುತ್ತೆ. ನಾನಂತೂ ತುಂಬ ಅಂದರೆ ತುಂಬ ಕೂತ್ಕೊಂಡು ಫೋನಲ್ಲಂತೂ ತುಂಬಾ ವಿವರವಾಗಿ ನೋಡಿದ್ದೆ ಅಂತಲೇ ಹೇಳ್ಬೋದು. ಆಮೇಲೆ ದೇವಸ್ಥಾನದ ಹತ್ರ ಹೋದರೂ ಕೂಡ ಅಲ್ಲಿ ಕೂಡ ನೀವು ಕರೆಕ್ಟ್ ಇನ್ಫಾರ್ಮೇಷನ್ ತೊಗೋಬೇಕು. ಇಲ್ಲ ಅಂದರೆ ಕ್ಯೂ ನಿಂತ್ಕೊಂಡ್ರಿ ಅಂದರೆ ಬೆಳಗ್ಗೆ ಹೋದರೆ ಮತ್ತೆ ರಾತ್ರಿ ಎಷ್ಟು ಗಂಟೆಗೆ ಬರ್ತೀರೋ ಗೊತ್ತಿಲ್ಲ. ಒಟ್ಟು ದೇವಸ್ಥಾನ ಕ್ಲೋಸ್ ಇರೋದು 9:30 ಕ್ಲೋಸ್ ಆಗುತ್ತೆ, 5 ಗಂಟೆಗೆ ಓಪನ್ ಆಗುತ್ತೆ ಇನ್ಫಾರ್ಮೇಷನ್ ಪ್ರಕಾರ. ಹಾಗೆ ಇನ್ನೊಂದೇನು ಅಂತಂದರೆ ನಾವು ಕೆಲವೊಂದೊಂದು ಜರ್ನಿಲಿ ನಾವು ಹೋಗ್ತಾ ಇರಬೇಕಾದ್ರೆ ಅಥವಾ ಒಂದೊಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ನಾವು ತಿಳ್ಕೊಬೇಕಾಗಿದ್ದು, ನಾವು ತಿಳ್ಕೊಂಡಿದ್ದೀವ, ನಾವು ಹೋಗ್ತೀವ ಬರ್ತೀವ ಅದು ಒಂದು. ಎರಡನೇದು ಬಂದು ನಾವೇನು ಒಳ್ಳೆ ಕೆಲಸ ಮಾಡಿರ್ತೀವಲ್ವ, ಆ ಒಳ್ಳೆ ಕೆಲಸದ ಮೂಲವಾಗಿ ನಮಗೆ ಒಳ್ಳೆಯದಾಗತ್ತೆ. ಅದೇ ನಾವು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ. ತುಂಬಾ ಅಂದರೆ ತುಂಬ ಸಫಕೇಟ್ ಆಗುತ್ತೆ, ಸಫರ್ ಮಾಡಬೇಕಾಗತ್ತೆ ಅಲ್ಲಿ. ಆ ಥರವಾಗಿರುತ್ತೆ. ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಆದರೂ ಒಂದು ಚೂರು ಪಾರು ಒಳ್ಳೇದು ಮಾಡಿರಬೇಕು ಅನ್ನೋ ನನಗೆ ಅನುಭವ ಸಿಕ್ಕಿದ್ದು ಅಲ್ಲಿ. ಏನಕ್ಕೆ ಅಂದರೆ ಅಷ್ಟು ರಶ್ಶು, 25 ಕಿಲೋಮೀಟರಿಂದ ನಮಗೊಂದು ರೂಮ್ ಕೂಡ ಸಿಕ್ಕಿಲ್ಲ. ಬಟ್ ಒಂದು ಮನೇಲಿ ನಮ್ಮನ್ನು ಅಂದರೆ ಇವಾಗ ಯಾವುದೇ ಒಂದು ಮನೇಲೂ ಕೂಡ ಮನೆ ಒಳಗಡೆ ಸೇರಿಸ್ಕೊಳ್ಳೋಕ್ಕಾಗಲಿ ಬಿಟ್ಕೊಳ್ಳೋಕ್ಕಾಗಲಿ ಭಯಪಡ್ತಾರೆ. ಬಿಕಾಸ್ ಅವ್ರು ಇಬ್ಬರೇ ಇದ್ದಿದ್ದರಿಂದ ನಾನು ಈ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನಾವು ಕೂಡ ಒಬ್ಬರನ್ನ ಗೊತ್ತಿಲ್ಲದಿರೋ ಅಂದರೆ ವ್ಯಕ್ತಿ ಪರಿಚಯ ಇಲ್ದಿರೋರನ್ನ ಅವ್ರನ್ನ ತಂದು ನಮ್ಮನೆ ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಹೆದರ್ಕೊಳ್ತೀವಿ. ಬಟ್ ಅವರು ನಮಗೆ ನಮ್ಮ ಮುಖಗಳನ್ನ ನೋಡಿ ಬನ್ನಿ ಹಿರಿ ಅಂತ ಪರ್ಮಿಷನ್ ಕೊಟ್ಟಿದ್ದಂತೂ ನನಗೆ ತುಂಬ ಖುಷಿಯಾಯಿತು. ಹಾಗೆ ನನ್ನ ಮುಂದಿನ ಜರ್ನಿ, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಏನಾಯಿತು, ಯಾವ ರೀತಿ ದರ್ಶನ ಮಾಡಿದ್ವಿ ಅಂತಲೂ ಕೂಡ ನಾನು ವಿವರವಾಗಿ ಹಾಕಿರ್ತೀನಿ. ದೇವಸ್ಥಾನದ ಆರ್ಚ್ ಹತ್ರ ಬಂದ್ವಿ, ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ಇನ್ಫಾರ್ಮೇಷನ್ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಆಲ್, ಟೇಕ್ ಕೇರ್.